ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಮತ್ತೊಂದು ದೊಡ್ಡ ಬದಲಾವಣೆ ಆಗ್ತಿದೆ. ಅದು ಇದೇ 15 ಅಕ್ಟೋಬರ್ 2024ರಿಂದ. ಹೌದು ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಆಗಾಗ ಏನಾದರೂ ಹೊಸ ಅಪ್ಡೇಟ್ ಬರ್ತಾನೆ ಇರುತ್ತೆ. ಅದೇ ರೀತಿ ಈಗ ಮತ್ತೊಂದು ಅಪ್ಡೇಟ್ ಬಂದಿದೆ. ಅದೇನೆಂದರೆ ಯೂಟ್ಯೂಬ್ ಶಾರ್ಟ್ಸ್ ಬಗ್ಗೆ. ಸ್ನೇಹಿತರೆ, ಏನದು ಅಪ್ಡೇಟ್ ಮುಂದೆ ನೋಡೋಣ. ಅದಕ್ಕಾಗಿ ಸ್ನೇಹಿತರೆ, ವಿಡಿಯೋ ತುಂಬಾ ಯೂಸ್ಫುಲ್ ಇದೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ಇದು ಆಗಿದೆ. ಸ್ನೇಹಿತರೆ, ಈಗ ಯೂಟ್ಯೂಬ್ ಮೇಲೆ ಇದೇ 15 ಅಕ್ಟೋಬರ್ 2024ರಿಂದ 3 ನಿಮಿಷದವರೆಗಿನ ವಿಡಿಯೋವನ್ನ ಶಾರ್ಟ್ಸ್ ನಲ್ಲಿ ಅಪ್ಲೋಡ್ ಮಾಡಬಹುದು. ಸ್ನೇಹಿತರೆ, ಇದೊಂದು ದೊಡ್ಡ ಬದಲಾವಣೆ ಯೂಟ್ಯೂಬ್ ಮೇಲೆ ಇದೇ ಅಕ್ಟೋಬರ್ 15ಕ್ಕೆ ಆಗಲಿದೆ. ಹೌದು ಸ್ನೇಹಿತರೆ, ಈಗ ಬರುವಂತ ದಿನಗಳಲ್ಲಿ ನಿಮ್ಮ ವಿಡಿಯೋ 3 ನಿಮಿಷದ ಒಳಗಿದ್ರೆ ಮತ್ತು ವರ್ಟಿಕಲ್ ಫಾರ್ಮ್ಯಾಟ್ ನಲ್ಲಿ ಇದ್ದರೆ, ಅಂದ್ರೆ ಉದ್ದದ ಆಕಾರವಾಗಿದ್ರೆ, ಅದು ಈಗ ಶಾರ್ಟ್ಸ್ ನಲ್ಲಿ ಕಾಣಲಿದೆ. ಅಂದ್ರೆ ನೀವು ಮೊದಲು ಏನ್ ಶಾರ್ಟ್ಸ್ ಮಾಡ್ತಿದ್ರಿ ಅದೇ ರೀತಿ 3 ನಿಮಿಷದ ವಿಡಿಯೋ ಇತ್ತು ಅಂದ್ರೆ ಅದು ಕೂಡ ಶಾರ್ಟ್ಸ್ ನಲ್ಲಿ ಕಾಣಲಿದೆ. ಸ್ನೇಹಿತರೆ, ಇದರಿಂದ ಸ್ನೇಹಿತರೆ ನಿಮ್ಮ ವಿಡಿಯೋದ ಮೇಲೆ ಹೆಚ್ಚಿನ ವ್ಯೂಸ್ ಪಡೆಯಬಹುದು. ಹಾಗೆ ನಿಮ್ಮ ಚಾನೆಲ್ ಗ್ರೋ ಆಗೋದಕ್ಕೆ ಇದು ತುಂಬಾ ಸಹಾಯ ಆಗಲಿದೆ. ಅದು ಅಲ್ಲದೆ ಶಾರ್ಟ್ಸ್ ಮುಖಾಂತರ ನಿಮ್ಮ ವಿಡಿಯೋದಲ್ಲಿನ ಮಾಹಿತಿ ಹೆಚ್ಚಿನ ಜನರಿಗೆ ತಲುಪಿಸಬಹುದು. 60 ಸೆಕೆಂಡ್ ನಲ್ಲಿ ತಲುಪಿಸಲು ಆಗದ ಮಾಹಿತಿಯನ್ನ ನೀವು 180 ಸೆಕೆಂಡ್ ಒಳಗಡೆ ಶಾರ್ಟ್ಸ್ ಮೂಲಕ ತಲುಪಿಸಬಹುದು. ಸ್ನೇಹಿತರೆ, ಇದು ತುಂಬಾ ಹೆಲ್ಪ್ ಮಾಡಲಿದೆ ನಿಮ್ಮ ಚಾನಲ್ಗೆ. ಸ್ನೇಹಿತರೆ, ಇನ್ನು ಪ್ರಸ್ತುತ ಈಗಿರೋ ವಿಡಿಯೋ ಅಂದ್ರೆ ಈ 15 ಅಕ್ಟೋಬರ್ಗಿಂತ ಮುಂಚೆ ಏನ್ ವಿಡಿಯೋ ಅಪ್ಲೋಡ್ ಆಗಿದೆ ಅವುಗಳು ವರ್ಟಿಕಲ್ ಫಾರ್ಮ್ಯಾಟ್ ಅಂದ್ರೆ ಉದ್ದ ವಿಡಿಯೋ ಆಗಿದ್ರೂ ಕೂಡ ಅವುಗಳನ್ನ ಸಾಮಾನ್ಯ ವಿಡಿಯೋ ಅಂತಾನೆ ತಿಳಿಯಲಾಗತ್ತೆ, ಕನ್ಸಿಡರ್ ಮಾಡಲಾಗತ್ತೆ. ಇನ್ನು 60 ಸೆಕೆಂಡ್ಗಿಂತ ಕಡಿಮೆ ಅವಧಿಯ ವಿಡಿಯೋ ಇದ್ರೆ ಅದರ ನಿಯಮಗಳಲ್ಲಿ ಏನು ಬದಲಾವಣೆ ಆಗಿರಲ್ಲ, ಮೊದಲಿನ ಹಾಗೆ ಇರತ್ತೆ. ಅದನ್ನ ಶಾರ್ಟ್ಸ್ ಅಂತಾನೆ ಹೇಳೋದು. ಸ್ನೇಹಿತರೆ, ಅಕ್ಟೋಬರ್ 15ರ ನಂತರ ಅಪ್ಲೋಡ್ ಮಾಡಲಾಗುವ ಹೊಸ ವಿಡಿಯೋಗಳು ಚೌಕಾಕಾರ ಅಥವಾ ಉದ್ದ ಆಕಾರದ ಅನುಪಾತದಲ್ಲಿ ಇದ್ರೆ, ಹಾಗೆ ಅವುಗಳು 3 ನಿಮಿಷದ ಒಳಗಿದ್ರೆ ಆ ವಿಡಿಯೋಗಳನ್ನು ಶಾರ್ಟ್ಸ್ ವಿಡಿಯೋ ಅಂತ ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಅದನ್ನ ಹಾಕಲಾಗತ್ತೆ. ಇದು ಅಕ್ಟೋಬರ್ 15ರ ನಂತರ ಅಪ್ಲೋಡ್ ಮಾಡಿದ ವಿಡಿಯೋ ಮೇಲೆ ಅನ್ವಯ ಆಗಲಿದೆ. ಸ್ನೇಹಿತರೆ, ಇನ್ನು 3 ನಿಮಿಷದ ವಿಡಿಯೋ ಇದೆ, ಆದ್ರೆ ಅದು ಉದ್ದದ ಅನುಪಾತದಲ್ಲಿ ಇಲ್ಲ, ಅದು ಅಡ್ಡ ವಿಡಿಯೋ ಅನುಪಾತದಲ್ಲಿ ಮಾಡಿದ್ರೆ ಅದನ್ನ ಲಾಂಗ್ ವಿಡಿಯೋ ಅಂತ ತಿಳಿಯಲಾಗತ್ತೆ. ಮತ್ತೆ ಅದನ್ನ ಲಾಂಗ್ ವಿಡಿಯೋಗಳಲ್ಲೇ ತೋರಿಸಲಾಗುತ್ತೆ, ಅದನ್ನ ಶಾರ್ಟ್ಸ್ ನಲ್ಲಿ ತೋರಿಸಲ್ಲ. ಇನ್ನು ಈ ಶಾರ್ಟ್ಸ್ ವಿಡಿಯೋ 3 ನಿಮಿಷಕ್ಕಿಂತ ಕಡಿಮೆ ಇದೆ, ಅಪ್ಲೋಡ್ ಮಾಡೋದು ಹೇಗೆ? ಅದನ್ನ ನೀವು ನಾರ್ಮಲ್ ಲಾಂಗ್ ವಿಡಿಯೋ ಏನು ಅಪ್ಲೋಡ್ ಮಾಡ್ತೀರಾ ಅದೇ ರೀತಿ ಅಪ್ಲೋಡ್ ಮಾಡಬೇಕು. ಸ್ನೇಹಿತರೆ, ಶಾರ್ಟ್ಸ್ ಫೀಚರ್ ಮೂಲಕ ಈ 3 ನಿಮಿಷದ ವಿಡಿಯೋ ಶಾರ್ಟ್ಸ್ ನಲ್ಲಿ ಅಪ್ಲೋಡ್ ಮಾಡೋಕೆ ಬರಲ್ಲ. ಆ ವಿಡಿಯೋ ಉದ್ದ ಫಾರ್ಮ್ಯಾಟ್ ನಲ್ಲಿ ಇದ್ರೆ ಅದನ್ನ ನೀವು ನಾರ್ಮಲ್ ವಿಡಿಯೋ ಮಾಡಿದ್ರೂ ಕೂಡ ಶಾರ್ಟ್ಸ್ ನಲ್ಲಿ ತೋರಿಸಲಾಗುತ್ತೆ. ಸ್ನೇಹಿತರೆ, ಮುಂದಿನ ವರ್ಷದ ಪ್ರಾರಂಭದಲ್ಲಿ ಸ್ನೇಹಿತರೆ ಇದು ಅಪ್ಡೇಟ್ ಆದ್ಮೇಲೆ ನೀವು ಶಾರ್ಟ್ಸ್ ಫೀಚರ್ ಮೂಲಕ ಅಪ್ಲೋಡ್ ಮಾಡಬಹುದು. ಅಲ್ಲಿ ಆ ವಿಡಿಯೋ ಅಪ್ಲೋಡ್ ಮಾಡಲು ಅವಕಾಶ ಸಿಗಲಿದೆ. ಸದ್ಯಕ್ಕೆ ಅಪ್ಡೇಟ್ ಬರೋವರೆಗೂ ಈ 3 ನಿಮಿಷದ ಒಳಗಿನ ವಿಡಿಯೋ ನೀವು ಶಾರ್ಟ್ಸ್ ನಲ್ಲಿ ತೋರಿಸಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಉದ್ದದ ಫಾರ್ಮ್ಯಾಟ್ ನಲ್ಲಿ ಮಾಡಿ ನಾರ್ಮಲ್ ಆಗಿ ಲಾಂಗ್ ವಿಡಿಯೋ ಏನು ಅಪ್ಲೋಡ್ ಮಾಡ್ತೀರಾ ಅದೇ ರೀತಿ ಅಪ್ಲೋಡ್ ಮಾಡಿದ್ರೆ ಅದನ್ನ ಶಾರ್ಟ್ಸ್ ನಲ್ಲಿ ತೋರಿಸಲಾಗುತ್ತೆ. ಸ್ನೇಹಿತರೆ, ಇನ್ನು ಈ 3 ನಿಮಿಷದ ಶಾರ್ಟ್ಸ್ ವಿಡಿಯೋ ಅಂದ್ರೆ 180 ಸೆಕೆಂಡ್ ನಿಮ್ಮ ವಿಡಿಯೋ ಏನಿದೆ ಸದ್ಯಕ್ಕೆ ಹೀಗಾಗಬಹುದು. ಸ್ನೇಹಿತರೆ, ತಕ್ಷಣಕ್ಕೆ ನಿಮ್ಮ ಚಾನಲ್ ಶಾರ್ಟ್ಸ್ ಟ್ಯಾಬ್ ನಲ್ಲಿ ಆ ವಿಡಿಯೋ ಕಾಣದೇ ಇರಬಹುದು, ಶಾರ್ಟ್ಸ್ ನಲ್ಲಿ ಕಂಡ್ರೂ ಕೂಡ ಯಾವುದೇ ವ್ಯೂಸ್ ಬರದೇ ಇರಬಹುದು, ಶಾರ್ಟ್ಸ್ ಫೀಡ್ ನಲ್ಲಿ ಅವುಗಳಿಗೆ ಯಾವುದೇ ಟ್ರಾಫಿಕ್ ಸಿಗದೇ ಇರಬಹುದು. ಹೀಗಾಗ್ಲಿ ಕಾರಣ ಸಿಸ್ಟಮ್ಗಳು ಮತ್ತು ಪ್ಲಾಟ್ಫಾರ್ಮ್ಗಳನ್ನ ಅಪ್ಡೇಟ್ ಮಾಡಲು ಕೆಲವು ವಾರಗಳನ್ನು ತೆಗೆದುಕೊಳ್ಳುತ್ತದೆ ಅಂತ ಯೂಟ್ಯೂಬ್ ಹೇಳ್ತಿದೆ. ಇದೆಲ್ಲ ಅಪ್ಡೇಟ್ ಆಗಿ ಬರೋ ತನಕ ಸ್ವಲ್ಪ ಕಾಯಬೇಕು. ಇನ್ನು ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರೆ ಶಾರ್ಟ್ಸ್ ವಿಡಿಯೋ ಮೂಲಕ ಏನು ಅರ್ನಿಂಗ್ ಆಗ್ತಿತ್ತು ಅದೇ ರೀತಿ ಇದ್ರ ಮೇಲೂ ಅರ್ನಿಂಗ್ ಪಡೆಯುತ್ತೀರಾ ಅಂತ ಯೂಟ್ಯೂಬ್ ಹೇಳ್ತಿದೆ. ಸ್ನೇಹಿತರೆ, ನಿಮ್ಮ ಚಾನಲ್ ಇನ್ನೂ ಮಾನಿಟೈಸ್ ಆಗಿಲ್ಲ ಅಂದ್ರೆ ಅದು 180 ಸೆಕೆಂಡ್ ವಿಡಿಯೋ ಇದ್ರೂ ಕೂಡ ಇಲ್ಲಿ ವ್ಯೂಸ್ ಕೌಂಟ್ ಮೂಲಕನೇ ಮಾನಿಟೈಸ್ ಆಗುತ್ತೆ, ವಾಚ್ ಟೈಮ್ ಕೌಂಟ್ ಆಗಲ್ಲ. ಅಕ್ಟೋಬರ್ 15ರ ಮೊದಲು ಅಪ್ಲೋಡ್ ಮಾಡಲಾದ 1 ರಿಂದ 3 ನಿಮಿಷಗಳ ವಿಡಿಯೋಗಳನ್ನ ಮೊದಲಿನಂತೆ ವಾಚ್ ಫೀಡ್ ಆಡ್ಸ್ ಮೂಲಕ ತೋರಿಸಿರುವ ಜಾಹೀರಾತುಗಳಿಂದ ಹಣ ಗಳಿಸಬಹುದು. ಶಾರ್ಟ್ಸ್ ವಿಡಿಯೋಗಳಿಗೆ ಸಂಬಂಧಿಸಿದ ನಿಯಮಗಳಲ್ಲಿ ಮಾತ್ರ ಬದಲಾವಣೆಗಳನ್ನು ಮಾಡಲಾಗಿದೆ. ಲಾಂಗ್ ವಿಡಿಯೋಗಳಿಗೆ ಯಾವುದೇ ಬದಲಾವಣೆಗಳಿಲ್ಲ, ಸೇಮ್ ಮೊದಲಿದ್ದ ಹಾಗೆ ಮುಂದೆಯೂ ಇರಲಿದೆ ಅಂತ ಯೂಟ್ಯೂಬ್ ಹೇಳ್ತಿದೆ. ಸ್ನೇಹಿತರೆ, ಸೊ ಈ ಅಪ್ಡೇಟ್ ಬಗ್ಗೆ ನಿಮಗೆ ಅರ್ಥ ಆಗಿರಬೇಕು. ಸ್ನೇಹಿತರೆ, ಇನ್ನೂ ಡೌಟ್ ಇದೆ ಅಂದ್ರೆ ಕಾಮೆಂಟ್ ಮಾಡಿ ತಿಳ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಯೂಟ್ಯೂಬ್ ವಿಡಿಯೋ ನೋಡಲು
ಬಗ್ಗೆ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೊ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.